ಸ್ನೇಹಿತರೆ ನಂದ ಸ್ಟಾಲಿಂಗ್ ಬಿಡಿಗೆ ಸ್ವಾಗತ. ಗೆಳೆಯರ ಪ್ರೆಸೆಂಟ್ ಇವತ್ತು ನಾನು ಕುಂಭಕೋಣಮಲ್ಲಿದ್ದೀನಿ. ಕುಂಭಕೋಣಮಲ್ಲಿ ನೀವೇನಾದರೂ ಸ್ಟೇ ಮಾಡೋದಕ್ಕೆ ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ದರೆ ನಿಮಗೋಸ್ಕರನೇ ಈ ವಿಡಿಯೋ ಸ್ನೇಹಿತರೆ. ಕುಂಭಕೋಣಮಲ್ಲಿ ಒಂದು ಒಳ್ಳೆ ಹೋಟೆಲನ್ನು ನಾನು ತೋರಿಸ್ಕೊಡ್ತೀನಿ. ಆ ಹೋಟೆಲ್ ಹೆಸರೇ ಬಾಲಾಜಿ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಮಗೆ 1500 ರೂಪಾಯಿಂದ ರೂಮ್ಗಾದ್ರೆ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ. 1500 ರೂಪಾಯಿ ಸ್ಟಾರ್ಟ್ ಆಗಿ ಸುಮಾರು 5000ವರೆಗೂ ಇಲ್ಲಿ ನಮಗೆ ರೂಮ್ಗಾದ್ರೆ ಸಿಗ್ತವೆ. ಪೂರ್ತಿಯಾಗಿ AC ರೂಮ್ಗಳು. ಯಾಕಂದರೆ ಕುಂಭಕೋಣಮಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರ್ತದೆ, ಅದಕ್ಕೋಸ್ಕರ ಇದು ಪೂರ್ತಿಯಾಗಿ AC ರೂಮ್ ಸ್ನೇಹಿತರೆ. ಇನ್ನು ನಾವು ಈ ಒಂದು ಹೋಟೆಲ್ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಈ ಹೋಟೆಲ್ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಟೆಂಪಲ್ಗಳಿದ್ದಾವೆ ಸ್ನೇಹಿತರೆ. ಆದಿಕುಂಬೇಶ್ವರ ದೇವಸ್ಥಾನ ಕೂಡ ಇಲ್ಲೇ ಇರುತ್ತೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಈ ಕಡೆ ಆದಿಕುಂಬೇಶ್ವರ ದೇವಸ್ಥಾನ ಕಾಣಿಸುತ್ತೆ, ಈ ಕಡೆ ನೋಡಿದ್ರೆ ನಿಮಗೆ ಸಾರಂಗಪಾಣಿ ದೇವಸ್ಥಾನ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಸೊ ಈ ಒಂದು ಹೋಟೆಲಲ್ಲಿ ಸ್ಟೇ ಮಾಡೋದ್ರಿಂದ ನಾವು ನಡ್ಕೊಂಡೆ ಈ ಒಂದು ದೇವಸ್ಥಾನಗಳೆಲ್ಲ ಆರಾಮಾಗಿ ನೋಡ್ಬೋದು. ಇನ್ನು ಸ್ಟೇ ಮಾಡೋಕೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಹೋಟೆಲು. ನಾವು 3 ದಿನದಿಂದ ಇಲ್ಲೇ ಸ್ಟೇ ಮಾಡಿದ್ವಿ. ಸರ್ವಿಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದರೂ ಕುಂಭಕೋಣಮಲ್ಲಿ ಏನಾದರೂ ಹೋಟೆಲನ್ನು ಸ್ಟೇ ಮಾಡೋಕ್ಕೆ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಹೋಟೆಲ್ಗೆ ನೀವು ಬಂದು ಇಲ್ಲಿ ಸ್ಟೇ ಮಾಡ್ಬೋದು ಸ್ನೇಹಿತರೆ. ಫಸ್ಟ್ ನಾನು ಈ ಹೋಟೆಲ್ಗೆ ಹೇಗೆ ಬರ್ಬೇಕಂತ ತೋರಿಸ್ಕೊಡ್ತೀನಿ. ನಾನು ಕುಂಭಕೋಣಂ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಹೇಗೆ ಬರ್ಬೇಕಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಹೋಗೋಣ ಈಗ. ಗೆಳೆಯರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡು ಎರಡು ಪಕ್ಕದಲ್ಲೇ ಇರ್ತವೆ ಸ್ನೇಹಿತರೆ. ಸೊ ನಾವು ಆ ಕಡೆ ಹೋದ್ರೆ ನಮಗೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಈ ಕಡೆ ಹೋದ್ರೆ ನಮಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಮುಂದಗಡೆ ಕಾಣಿಸಿರೋದಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಇಲ್ಲಿ ನಾವು ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಬಂದರೆ ಈ ಸರ್ಕಲ್ ಅದ ಸಿಗ್ತದೆ. ಈ ಸರ್ಕಲ್ಲಿ ನಾವು ಮತ್ತೆ ಲೆಫ್ಟ್ ತಗೋಬೇಕು ಸ್ನೇಹಿತರೆ. ತಿರ್ಚಿ ರೋಡ್ ಕಡೆ ನಾವು ತಗೋಬೇಕು. ಹಂಗೆ ಸ್ಟ್ರೈಟಾಗಿ ಹೋಗಂಗಿಲ್ಲ. ಸ್ಟ್ರೈಟ್ ಹೋದ್ರೆ ನಾವು ಚೆನ್ನೈಗೆ ಹೋಗ್ತೀವಿ. ಈ ತಿರ್ಚಿ ರೋಡ್ ಕಡೆ ಲೆಫ್ಟ್ ತಗೊಂಡು ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಬಸ್ ಸ್ಟಾಪಿಂದ ಈ ಒಂದು ಹೋಟೆಲು ಸುಮಾರು ಒಂದು 3-3.5 ಕಿಲೋಮೀಟರ್ ಆದ್ರೆ ಬರ್ಬೋದು. ಸಾರಂಗಪಾಣಿ ಟೆಂಪಲ್ ಹತ್ರ ಈ ಒಂದು ಶ್ರೀ ಬಾಲಾಜಿ ಗ್ರ್ಯಾಂಡ್ ಅನ್ನೋ ಹೋಟೆಲ್ ಆದರೆ ಬರ್ತದೆ ಸ್ನೇಹಿತರೆ. ಸೊ ಅಲ್ಲಿವರೆಗೂ ನಾವು ಆರಾಮಾಗಿ ಈ ರೋಡಲ್ಲಿ ಜರ್ನಿ ಮಾಡ್ಕೊಂಡಾದ್ರೆ ಹೋಗಬೇಕಾಗುತ್ತೆ. ಆಟೋದವರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 150 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ಮುಂದೆ ನೋಡ್ತಿದ್ರಲ್ಲ ಗೋಪುರ ಕಾಣಿಸ್ತಿದೆಯಲ್ಲ, ಆ ಗೋಪುರನ ಸಾರಂಗಪಾಣಿ ದೇವಸ್ಥಾನ. ಸಾರಂಗಪಾಣಿ ದೇವಸ್ಥಾನಕ್ಕೆ 4 ಗೋಪುರ ಇರುತ್ತೆ. 4 ಗೋಪುರಲ್ಲಿ ಈ ಗೋಪುರ ಕೂಡ ಒಂದು. ಈ ಒಂದು ಸಿಗ್ನಲ್ ಅಲ್ಲಿ ನಾನು ರೈಟ್ ತಗೋತಾ ಇದ್ದೀನಿ. ಈ ರೈಟ್ ತಗೊಂಡು ಸುಮಾರು ಇಲ್ಲಿಂದ ನಾವು ಒಂದು 50 ಮೀಟರ್ ಲೆಫ್ಟ್ ಸೈಡ್ ನಮಗೆ ಸಾರಂಗಪಾಣಿ ದೇವಸ್ಥಾನದ ಮೈನ್ ಎಂಟ್ರೆನ್ಸ್ ಅವರ ಕಾಣಿಸ್ತದೆ. ಈ ಎಂಟ್ರೆನ್ಸ್ ನೋಡಿ ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗಿ ಮತ್ತೆ ಇಲ್ಲಿ ನಾನು ಲೆಫ್ಟ್ ತಗೋತೀನಿ. ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳಾದ ಇಲ್ಲಿ ಬರ್ತಾ ಇರ್ತವೆ. ಅದಕ್ಕೆ ನಾನು ಬೆಳಿಗ್ಗೆ ನಿಮಗೆ ಈ ಒಂದು ರೋಡ್ ಕೊಡ್ತಾ ಇರ್ತೀನಿ. ಈ ಒಂದು ಶ್ರೀ ಬಾಲಾಜಿ ಗ್ರ್ಯಾಂಡ್ ಅನ್ನೋ ಹೋಟೆಲು ಆದಿಕುಂಬೇಶ್ವರ ದೇವಸ್ಥಾನದಿಂದ ಕೇವಲ 50 ಮೀಟರ್ ದೂರದಲ್ಲೇ ಈ ಒಂದು ಹೋಟೆಲ್ ಅದೇ ಇರುತ್ತೆ ಸ್ನೇಹಿತರೆ. ಸೊ ಈ ಹೋಟೆಲ್ ನಾವು ಸ್ಟೇ ಮಾಡೋದ್ರಿಂದ ಆರಾಮಾಗಿ ನಡ್ಕೊಂಡು ಬೇಕಾದರೂ ಕೂಡ ಈ ಒಂದು ದೇವಸ್ಥಾನಗಳನ್ನ ನಾವು ನೀಟಾಗಿ ನೋಡ್ಬೋದು. ಇನ್ನು ಹೋಟೆಲ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ. ಸೊ ಫೈನಲಿ ನಾನೀಗ 3 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಹೋಟೆಲ್ ಹತ್ರ ಆದರೆ ಬಂದೆ ಫೈನಲಿ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಿದ್ರಲ್ಲ, ಇದೇ ನಮ್ಮ ಹೋಟೆಲು ಶ್ರೀ ಬಾಲಾಜಿ ಗ್ರ್ಯಾಂಡ್ ಅಂತ. ಸೊ ಒಳಗಡೆ ಇನ್ನು ಅದ್ಭುತವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಾದರೆ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ ನಾವೀಗ ಹೋಗಿ ಪಾರ್ಕಿಂಗ್ ಆದ್ರೆ ನೋಡೋಣ. ಸೊ ವೆಹಿಕಲ್ಗೆ ನೀಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಅದೇ ಥರ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ ಸ್ನೇಹಿತರೆ. ಸೊ ಆನಂದ ಭವನ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ವೆಜ್ ಫುಡ್ ಸಿಗುತ್ತೆ, ಅದನ್ನು ನಮಗೆ ತೋರಿಸ್ತೀನಿ. ಇಲ್ಲಿ ಮುಂದೆ ನೋಡ್ತಿದ್ರಲ್ಲ, ಇದೇ ಒಂದು ಪಾರ್ಕಿಂಗು. ಸೊ ಈ ಪಾರ್ಕಿಂಗಲ್ಲಿ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ಈ ಕಡೆ ನಾವು ನಡ್ಕೊ ಬರಬೇಕಾಗುತ್ತೆ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಆನಂದ್ ಭವನ ಅಂತ ಹೇಳ್ಬಿಟ್ಟು ಒಂದು ವೆಜ್ ರೆಸ್ಟೋರೆಂಟ್ ಆದರೆ ಐತೆ ಸ್ನೇಹಿತರೆ. ಇಲ್ಲಿ ವೆಜ್ ಫುಡ್ಡು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಸೊ ಇಲ್ಲಿಗೆ ಬಂದಾಗ ನೀವು ಖಂಡಿತವಾಗ್ಲೂ ಈ ಒಂದು ಆನಂದ್ ಭವನ ಅನ್ನೋ ಹೋಟ್ಲಲ್ಲಿ ನೀವು ಫುಡ್ಡಾರೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇಲ್ಲ, ಇದೇ ಬಾಲಾಜಿ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ಲು. ಈ ಹೋಟೆಲು ಸುಮಾರು 5 ಅಂತಸ್ತಿದೆ ಸ್ನೇಹಿತರೆ. 4 ಅಂತಸ್ತಲ್ಲಿ ರೂಮ್ಗಳಿರ್ತವೆ. ಮೇಲುಗಡೆ ಅಂತಸ್ತಿನಲ್ಲಿ ಇಲ್ಲಿ ನಮಗೆ ಫಂಕ್ಷನ್ ಹಾಲ್ ಆದರೆ ಇರ್ತದೆ. ಸೊ ಆ ಫಂಕ್ಷನ್ ಹಾಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಮೇಲುಗಡೆ. ಇನ್ನು ಈ 4 ಅಂತಸ್ತಲ್ಲಿ ನಮಗೆ ರೂಮ್ಗಳು ಇರ್ತವೆ. ಎಲ್ಲಾನು AC ರೂಮ್ಗಳು ಸ್ನೇಹಿತರೆ. ಯಾಕಂದರೆ ಕುಂಭಕೋಣಮಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇರ್ತದೆ, ಅದರಿಂದ ಇಲ್ಲಿ ಇರೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು AC ರೂಮ್ ನೀವು ಮಾಡೋ ಪ್ಲಾನಲ್ಲಿ ಇದ್ರೆ ಖಂಡಿತವಾಗ್ಲೂ ಈ ಶ್ರೀ ಬಾಲಾಜಿ ಗ್ರ್ಯಾಂಡ್ ಅಂತ ಹೋಟೆಲ್ನ ನೀವು ಬುಕ್ ಮಾಡ್ಕೋಬಹುದು. ಇನ್ನು ಇಲ್ಲಿ ರಿಸೆಪ್ಷನ್ ಇದು. ರಿಸೆಪ್ಷನಲ್ಲಿ ವಿಸಿಟರ್ಸ್ ಬಂದು ಕುತ್ಕೊಳ್ಳೋದಕ್ಕೆ ಇಲ್ಲಿ ಸೋಫಾ ಸೆಟ್ ಕೂಡ ಹಾಕಿದ್ದಾರೆ. ಸೊ ಅಲ್ಲಿ ನಾವು ಕುತ್ಕೋಬಹುದು. ಇನ್ನು ಹಾಗೆ ಲಿಫ್ಟ್ ಕೂಡ ಇದೆ. ಸೊ ಈ ಲಿಫ್ಟಲ್ಲಿ ನಾವು 5ನೇ ಫ್ಲೋರ್ವರೆಗೂ ಹೋಗ್ಬೋದು ಸ್ನೇಹಿತರೆ. ಲಿಫ್ಟ್ ಬೇಡ ಅಂದರೆ ಮೆಟ್ಲು ಕೂಡ ಇದಾವೆ, ಮೆಟ್ಲಲ್ಲಿ ಕೂಡ ಹೋಗ್ಬೋದು. ಇನ್ನು ಇದೇ ರಿಸೆಪ್ಷನ್ನು. ಇಲ್ಲಿ ಬೇಕಾದ್ರೆ ನಾವು ಡೈರೆಕ್ಟಾಗಿ ಬಂದು ಇಲ್ಲೇ ಬುಕ್ ಮಾಡ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಬೋದು ಸ್ನೇಹಿತರೆ. ಸೊ ಶ್ರೀ ಬಾಲಾಜಿ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನಮಗೆ ವೆಬ್ಸೈಟ್ ಓಪನ್ ಇರುತ್ತೆ. ಆ ವೆಬ್ಸೈಟಲ್ಲಿ ಹೋಗಿ ನಾವು ಈ ಒಂದು ಹೋಟೆಲ್ ರೂಮ್ಗಳನ್ನ ನೀಟಾಗಿ ಬುಕ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇಲ್ಲ, ಇದೇ ಒಂದು ರಿಸೆಪ್ಷನ್ನು. ಅಲ್ಲಿ ಮುಂದ್ಗಡೆ ಕಾಣಿಸಿರೋದು ಆನಂದ ಭವನ ಅನ್ನೋದು ಹೋಟೆಲು. ಸೊ ಈಗ ನಾನು ಮೆಟ್ಲತ್ತಿ ಮೇಲೆ ಬರ್ತಾ ಇದ್ದೀನಿ. ಮೆಟ್ಲತ್ತಿ ನಿಮಗೆ ನೀಟಾಗಿ ತೋರಿಸೋಣಂತ ಪ್ರತಿದಿನ ಈ ಒಂದು ಹೋಟೆಲ್
ಹೋಟೆಲ್ನ ಇವರು ನೀಟಾಗಿ ಕ್ಲೀನ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ನಮಗೆ ರೂಮ್ಗಳಾದರೆ ಕೊಡ್ತಾರೆ, ಪ್ರತಿದಿನ ಕ್ಲೀನ್ ಮಾಡ್ತಾರೆ ಇವರು. ಸೊ ಇನ್ನು ಸುಮಾರು ರೂಮ್ಗಳಾದರೆ ಇದ್ದಾವೆ ಇಲ್ಲಿ, ಸಿಂಗಲ್ ರೂಮು ಸಿಗುತ್ತೆ, ಡಬಲ್ ರೂಮು ಸಿಗುತ್ತೆ, ಹಾಗೆ ಕಿಂಗ್ ಸೈಜ್ ಬೆಡ್ಗಳು ಕೂಡ ಇಲ್ಲಿ ಸಿಗ್ತವೆ. ನಾವು 203 ಅನ್ನೋ ಒಂದು ರೂಮ್ ತಗೊಂಡಿದ್ವಿ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ನಮಗೆ ಯಾಲಾದ್ರೆ ಕಾಣಿಸ್ತದೆ, ಯಾಲದಲ್ಲಿ ಒಂದು ಸೋಫಾ ಸೆಟ್ ಹಾಕಿರ್ತದೆ, ಇಲ್ಲಿ ನಾವು ಆರಾಮಾಗಿ ಕೂತ್ಕೋಬೋದು. ನಾವು ಆಲ್ರೆಡಿ ಚೆಕ್ ಇನ್ ಆಗಿದ್ವಿ, ಅದಕ್ಕೆ ಈ ಥರ ಇದೆ, ನೀಟಾಗಿ ಅವರು ಕ್ಲೀನ್ ಮಾಡಿ ನಮಗೆ ಕೊಡ್ತಾರೆ. ಸೊ ಇನ್ನು ಈ ಹಾಲಲ್ಲಿ ಒಂದು ಟಿವಿ ಕೂಡ ಇರುತ್ತೆ ಸ್ನೇಹಿತರೆ. ನಮಗೆ ಒಳಗಡೆ ಬೆಡ್ರೂಮಲ್ಲಿ ಒಂದು ಟಿವಿ ಇರುತ್ತೆ, ಹಾಲಲ್ಲೂ ಕೂಡ ಒಂದು ಟಿವಿ ಆದ್ರೆ ಇರುತ್ತೆ. ಇಲ್ಲಿ ನೋಡ್ತಾ ಇಲ್ಲ, ಇದೇ ಆ ಟಿವಿ. ನಾವು ಬೇಕಂದ್ರೆ ಹಾಲಲ್ಲಿ ಕುತ್ಕೊಂಡು ಟಿವಿನ ಆದ್ರೆ ನೋಡ್ಬೋದು. ಇನ್ನು ಒಳಗಡೆ ಬಂದರೆ ಇಲ್ಲಿ ಸಹ ನಮಗೆ ಒಂದು ಟಿವಿ ಆದ್ರೆ ಇರ್ತದೆ. ಇನ್ನು ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ದು ಡಬಲ್ ಸೈಜ್ ಬೆಡ್ ಇದು, ಆರಾಮಾಗಿ ಇಬ್ಬರು ಆರಾಮಾಗಿ ಇಲ್ಲಿ ಮಲ್ಕೋಬೋದು. ನೀಟಾಗಿ ಕೂಡ ಇದನ್ನು ಈ ಒಂದು ರೂಮ್ನವರು ಪ್ರತಿದಿನ ಕ್ಲೀನ್ ಆದರೆ ಮಾಡ್ತಾ ಇರ್ತಾರೆ. ಇನ್ನು ಪೂರ್ತಿಯಾಗಿ ಎ ಸಿ ಅಂತ ಹೇಳಿದ್ದಾರೆ ನೋಡಿ, ಈ ಥರ ಎ ಸಿ ಇರುತ್ತೆ. ಸೊ ಕುಂಭಕೋಣಂನಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರೋ ಕಾರಣಕ್ಕೆ ನಮಗೆ ಇಲ್ಲಿ ಎ ಸಿ ಬೇಕೇ ಬೇಕು. ಅದೇ ಥರ ಪ್ಯಾನ್ ಕೂಡ ಇರುತ್ತೆ, ನಾವು ಬೇಕು ಅಂದ್ಕೊಂಡ್ರೆ ಆ ಪ್ಯಾನ್ನ ಇಲ್ಲಿ ಬಳಸ್ಕೋಬೋದು ಸ್ನೇಹಿತರೆ. ಸೊ ಈ ಒಂದು ರೂಮು ನಮಗೆ ದಿನಕ್ಕೆ 2500 ರೂಪಾಯಿ ಬಿತ್ತು. ಇನ್ನು ನಮಗೆ ಸಿಂಗಲ್ ರೂಮ್ ಬೇಕಂದ್ರೆ ಕೂಡ 1500 ರೂಪಾಯಿನಲ್ಲಿ ರೂಮ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಇನ್ನು ಬಾತ್ರೂಮ್ ನೋಡೋದಾದ್ರೂ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಆದರೆ ಮಾಡಿದ್ರು. ಇಲ್ಲಿ 24 hours ನಮಗೆ ಬಿಸಿ ವಾಟರ್ನ ವ್ಯವಸ್ಥೆ ಆಗಿರುತ್ತೆ. ಸೊ ಬಿಸಿ ವಾಟರ್ ಬರ್ತಾ ಇರ್ತೇವೆ, ನಾವು ಬೇಕು ಅಂದ್ಕೊಂಡ್ರೆ ಬಿಸಿ ವಾಟರ್ನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ನೀಟಾಗಿ ಕ್ಲೀನಾಗಿ ಮಡಗಿದ್ರು. ಎಲ್ಲೇ ಹೋದ್ರೂ ಕೂಡ ನಾವು ಫಸ್ಟ್ ನೋಡೋದು ಬಾತ್ರೂಮ್ ನೀಟಾಗಿದೆ ಅಂತ. ಇಲ್ಲಿ ನೋಡೋಂಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರು ಬಾತ್ರೂಮ್ನ. ಸೊ ಈಗ ನಾನು ಮೇಲ್ಗಡೆ ಆದರೆ ಹೋಗ್ತಾ ಇದ್ದೀನಿ, 5th ಫ್ಲೋರ್ಗೆ ಹೋಗ್ತಾ ಇದ್ದೀನಿ. 5th ಫ್ಲೋರಲ್ಲಿ ನಮಗೆ ಫಂಕ್ಷನ್ ಹಾಲ್ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಸೊ 4 ಫ್ಲೋರ್ ಒಂದೇ ಥರ ಇರ್ತವೆ, ಇಲ್ಲಿ ಏನು ಚೇಂಜಸ್ ಏನು ಇರೋದಿಲ್ಲ. ಫಸ್ಟು, ಸೆಕೆಂಡು, 3rd ಫ್ಲೋರ್ ಅನ್ನೋ 4 ಫ್ಲೋರು ಒಂದೇ ಥರ ಇರ್ತವೆ, ಚೇಂಜಸ್ ಏನೋ ನಮಗೇನು ಕಾಣಿಸೋದಾದ್ರೆ ಇಲ್ಲ. ಸೊ ಈಗ ನಾನು ಮೆಟ್ಲತ್ತಿ ಮೇಲ್ಗಡೆ ಆದರೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಫಂಕ್ಷನ್ಗೆ ಏನಾದ್ರು ನೀವು ಬುಕ್ ಮಾಡ್ಕೋಬೇಕು ಕುಂಭಕೋಣಂನಲ್ಲಿ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಎಲ್ಲ ವ್ಯವಸ್ಥೆಯನ್ನು ಇವರೇ ಮಾಡಿಕೊಡ್ತಾರೆ, ಫುಡ್ಡಿಂದ ಹಿಡಿದು ಫಂಕ್ಷನ್ ಕಂಡಕ್ಟ್ ಮಾಡೋದನ್ನು ಪ್ರತಿಯೊಂದು ಇವರೇ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಾ ಇರಲ್ಲ, ಇದೇ ಫಂಕ್ಷನ್ ಹಾಲು. ಇಲ್ಲಿ ಈ ಥರವು 3 ರೂಮ್ಗಳಾದರೆ ಇರ್ತವೆ, 3 ಹಾಲ್ ಇರ್ತವೆ, 3 ಹಾಲ್ ಇರ್ತವೆ. ಆ 3 ಹಾಲಲ್ಲಿ ಈ ಥರ ಆದರೆ ಇರ್ತದೆ. ಇನ್ನು ನಾವು ಈ ಒಂದು ಹೋಟೆಲ್ ಮೇಲುಗಡೆಯಿಂದ ವ್ಯೂ ನೋಡಿದ್ರೆ ನಮಗೆ ಈ ಥರ ಆದರೆ ಕಾಣಿಸುತ್ತೆ ಸ್ನೇಹಿತರೆ. ಇದು ಪೂರ್ತಿ ಕುಂಭಕೋಣಂ ಸಿಟಿಯ ವ್ಯೂ ಇದು. ಇಲ್ಲಿ ಈ ಒಂದು ಹೋಟೆಲ್ ಪಕ್ಕದಲ್ಲಿ ನಮಗೆ ಆಟೋಗಳಾದರೆ ಸಿಗ್ತವೆ. ಈ ಆಟೋದವರು ಈ ಕುಂಭಕೋಣಂ ಸಿಟಿಯಲ್ಲಿರುವ ದೇವಸ್ಥಾನಗಳಿಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ. ಒಂದು ದೇವಸ್ಥಾನಕ್ಕೆ ಕರ್ಕೊಂಡವ್ರೆ ಅವರು 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಥರ ಅವರು 5 ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಕುಂಭಕೋಣಂನಲ್ಲಿ ತಪ್ಪದೇ ನೋಡ್ಬೇಕಾಗಿರೋ 5 ದೇವಸ್ಥಾನಗಳಿರ್ತವೆ. 5 ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ. 5 ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಒಂದು ದೇವಸ್ಥಾನಕ್ಕೆ ಇವರು 100 ರೂಪಾಯಿ ಅಥವಾ ಚಾರ್ಜ್ ಮಾಡ್ತಾರೆ. ಆಟೋಗಳು ಕೂಡ ಈ ಬಾಲಾಜಿ ಗ್ರ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ನಮಗೆ ಆಟೋಗಳು ಸಿಗ್ತವೆ ಸ್ನೇಹಿತರೆ. ಸೊ ನೀವೇನಾದರೂ ಕಾರ್ ತಂದಿಲ್ಲ ಅಂದರೆ ನೀವು ಆರಾಮಾಗಿ ಆಟೋದಲ್ಲಿ ಹೋಗಿ ಈ ಒಂದು ಕುಂಭಕೋಣಂನಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಬರ್ಬೋದು ಸ್ನೇಹಿತರೆ. ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾಗಿರೋ ದೇವಸ್ಥಾನಗಳಂದರೆ ಈ ಸೃಷ್ಟಿಗೆ ಮೂಲ ದೇವಸ್ಥಾನವಾದ ಆದಿಕುಂಬೇಶ್ವರ ದೇವಸ್ಥಾನ. ಈ ಆದಿಕುಂಬೇಶ್ವರ ದೇವಸ್ಥಾನ ಈ ಹೋಟೆಲ್ಗೆ ಕೇವಲ 50 ಮೀಟ್ರ್ ದೂರದಲ್ಲೇ ಇರುತ್ತೆ. ಆರಾಮಾಗಿ ನಡ್ಕೊಂಡು ಹೋಗಿ ನಾವು ಆ ಒಂದು ಆದಿಕುಂಬೇಶ್ವರ ದೇವಸ್ಥಾನ ನೋಡ್ಕೋಬೋದು. ಇನ್ನು ಈಗ ನಾವು ಚೆಕ್ಔಟ್ ಆದರೆ ಆಗ್ತಿದ್ವಿ. 3 ದಿನ ನಾವು ಇಲ್ಲೇ ಸ್ಟೇ ಆಗಿದ್ವಿ. ಸ್ಟೇ ಆಗ್ಬಿಟ್ಟು ಈಗ ನಾವು ಇಲ್ಲಿಂದ ಚೆಕ್ಔಟ್ ಆಗಿ ಆದರೆ ಹೋಗ್ತಾ ಇದ್ದೀವಿ. ಗೆಳೆಯರೆ ನೋಡಿದ್ರಲ್ಲ, ಇದೇ ಬಾಲಾಜಿ ಗ್ರ್ಯಾಂಡ್ ಹೋಟೆಲ್ ಬಗ್ಗೆ ಪೂರ್ತಿ ಡೀಟೇಲ್ಸು. ನೀವೇನಾದರೂ ಕುಂಭಕೋಣಂ ದೇವಸ್ಥಾನಗಳು ನೋಡೋಕೆ ಬರ್ತಾಯಿದ್ರೆ, ನವಗ್ರಹಗಳೇನಾದ್ರು ನೋಡೋಕೆ ಬರ್ತಾಯಿದ್ರೆ ಕುಂಭಕೋಣಮಲ್ಲಿ ಎಲ್ಲಿ ಸ್ಟೇ ಆಗಬೇಕಂತ ನೀವೇನೋ ಅಂದ್ಕೊಂಡಿದ್ರೆ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಸ್ನೇಹಿತರೆ ಈ ಒಂದು ಬಾಲಾಜಿ ಗ್ರ್ಯಾಂಡ್ ಅನ್ನೋ ಹೋಟೆಲು. ಸೊ ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೋಬೋದು, ಇಲ್ಲೇ ಬಂದು ಕೂಡ ಬುಕ್ ಮಾಡ್ಬೋದು. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ಇಲ್ಲಿ ರೇಟು ಕಡಿಮೆ ಜಾಸ್ತಿ ಆಗ್ತಾ ಇರ್ತದೆ. ವೀಕೆಂಡಲ್ಲಿ ಜಾಸ್ತಿ ಇರ್ಬೋದು, ವೀಕ್ ಡೇಸಲ್ಲಿ ಕಡಿಮೆ ಇರ್ಬೋದು. ಮತ್ತೊಂದು ಹಿಡಿದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.